ನಮಸ್ಕಾರ ಸ್ನೇಹಿತರೆ, ಆಶಾ ವೆಂಕಟೇಶ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬನ್ನಿ, ಪಾಲಕ್ ಸೊಪ್ಪಿನ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಯಾರು ಬೇಕಾದರೂ ಕೂಡ ಈ ರೆಸಿಪಿನ ಮಾಡ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಮತ್ತು ಇದು ಬಂದುಬಿಟ್ಟು ರೊಟ್ಟಿಗೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ಹಾಗೆ ಬಿಳಿ ಹೋಳಿಗೆ ಅಂತೇಳಿ ನಮ್ಮ ಸೈಡ್ ಮಾಡ್ತಾರೆ, ಅದು ಕೂಡ ಆ ರೆಸಿಪಿಗೂ ಕೂಡ ಒಳ್ಳೆ ಕಾಂಬಿನೇಷನ್. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟಪಟ್ಟು ತಿಂತಕ್ಕಂತಹ ಚಿಕನ್ ರೆಸಿಪಿ. ಮೊದಲಿಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಹಾಗೆ ನಿಮಗೆ ಈ ನನ್ನ ಚಾನಲ್ ಇಷ್ಟ ಆಗ್ತಿದ್ರೆ, ನನ್ನ ವೀಡಿಯೋಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ಇಲ್ಲಿ 2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಳೆದಿಟ್ಕೊಂಡಿನಿ. ಹಾಗೆ 7 ರಿಂದ 8 ಹಸಿಮೆಣಸಿನ್ಕಾಯಿ, ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1.5 ಇಂಚಷ್ಟು ಹಸಿ ಶುಂಠಿ, 1 ಈರುಳ್ಳಿ, 1 ಟೊಮೊಟೊ, ಹಾಗೆ 1 ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, ಹಾಗೆ 1 ಸ್ಪೂನಷ್ಟು ಕಾಳುಮೆಣಸು, 7 ರಿಂದ 8 ಲವಂಗ, ಹಾಗೆ 3 ಇಂಚಿನಷ್ಟು ಚಕ್ಕೆ, ಹಾಗೆ 2 ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆ ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆಯೇ ಚಕ್ಕೆ, ಲವಂಗ, ಕಾಳುಮೆಣಸು, ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಏನು ಮಾಡಬೇಕು, ಚೆನ್ನಾಗಿ ಇಲ್ಲಿ ನಾವು ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಏನು ಒಂದು ಒಟ್ಟಿಗೆ ಹಾಕಿದ್ರೂ ಏನು ಪರವಾಗಿಲ್ಲ, ಒಟ್ಟಿನಲ್ಲಿ ಫ್ರೈ ಮಾಡ್ಕೊಂಡು ರುಬ್ಬೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡಬೇಕು. ಹಾಗಾಗಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಹಂಗಂತ ತೀರಾ ಅದನ್ನೇನು ಚೆನ್ನಾಗಿ ಬೇಯಬೇಕು ಅಂತೇನಿಲ್ಲ, ಮಾಮೂಲಿ ಒಂದು ಅರ್ಧ ಬೆಂದರೆ ಸಾಕಾಗುತ್ತೆ. ಕ್ಲೀನಾಗಿ ಸ್ವಲ್ಪ ಬಾಡೋ ತನಕ ಬೇಯಿದ್ರೆ ಸಾಕು. 1/4 ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು 1 ಟೊಮೊಟೊವನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಸೇರಿಸಿದ ಮೇಲೆ 1-2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಪುದೀನ ಸೊಪ್ಪಿದ್ರೆ 1 ಇಡೀ ಪುದೀನೂ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇಲ್ಲಿ ಪಾಲಕ್ ಸೊಪ್ಪನ್ನು ಅಷ್ಟೇ ಬಳಸ್ತಾ ಇದ್ದೀನಿ, ಯಾಕೆಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಪಾಲಕ್ ಸೊಪ್ಪಿನ ಚಿಕನ್ ಗ್ರೇವಿ. ಹಾಗಾಗಿ ಇಲ್ಲಿ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆಯಿತು. ಈಗ ಫ್ರೈ ಆದ ನಂತರ ಇದಕ್ಕೆ ನಾನು ಹುರ್ಗಡ್ಲೆ, ತೆಂಗಿನಕಾಯಿ ತುರಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಏನು ಮಾಡ್ತಾಯಿದ್ದೀನಿ, ಸೇರಿಸ್ಕೊಂಡು ಐ ಫ್ಲೇಮಲ್ಲಿ ನೀಟಾಗಿ ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊತೀನಿ. ಫ್ರೆಂಡ್ಸ್, ಬಿಸಿ ಇದ್ದಾಗಲೇ ಯಾವಾಗಲೂ ಆಗಲಿ ಹುರಿದಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನು ರುಬ್ಬಕ್ಕೆ ಹೋಗಬೇಡಿ, ಯಾಕಂದರೆ ಮಿಕ್ಸಿ ಜಾರ್ನ ಕ್ಲೋಸ್ ಮಾಡಿ ರುಬ್ಬಬೇಕಾದ್ರೆ ಮುಚ್ಚಳ ಆರೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಇಂಗ್ರೀಡಿಯೆಂಟ್ಸನ್ನು ಬಳಸಿದ್ದೀನಿ ಅಂತೇಳಿ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ನೋಡ್ಬೋದು. ಇದು ನಾನು ಅರ್ಧ kg ಚಿಕನ್ಗೆ 4 ಜನಕ್ಕೆ ಮಾಡ್ತಾಯಿದ್ದೀನಿ. ಇಷ್ಟು ಪದಾರ್ಥ ಸಾಕಾಗುತ್ತೆ. ಈಗ ನಾನು ತಣ್ಣಗಾಗಿದೆ. ಈ ತಣ್ಣಗಾದ್ಮೇಲೆ ನಾನು ಏನು ಮಾಡ್ತೀನಿ, ಜಾರಿಗೆ ಈ ಮಸಾಲ ಪದಾರ್ಥವನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಈ ಕರಿ ಬಂದ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು, ಹಾಗಾಗಿ ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗೋದು. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಕ್ವಾಂಟಿಟಿಯಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ನಾನು ಏನು ಮಾಡಿದ್ದೀನಿ, ಅದೇ ಹುರಿದಿರ್ತಕ್ಕಂಥ ಬಾಣಲಿಗೆ ನಾನು ಏನು ಮಾಡ್ತೀನಿ, 1-2 ಸ್ಪೂನನ್ನು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಪಾತ್ರೆಗಳನ್ನ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಹುರಿದಿರ್ತಕ್ಕಂಥ ಪಾತ್ರೆಯನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಅರ್ಧ kg ಅಷ್ಟು ಚಿಕನ್ನ ತೊಳೆದಿಟ್ಟಿಟ್ಕೊಂಡಿದ್ದೆ. ಈಗ ಇದನ್ನು ನಾನು ಹಾಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಒಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕಿ ಹುರಿಬೋದು. ಬೇಡ ಅಂತೇಳಿದ್ರೆ ಹಾಗೆ ಡೈರೆಕ್ಟಾಗಿ ಚಿಕನ್ ಎಣ್ಣೆಗೆ ಹಾಕಿ ಕೂಡ ಫ್ರೈ ಮಾಡ್ಬೋದು. ಈಗ ನಾನು ಒಂದು ಅರ್ಧ kg ಅಷ್ಟು ಚಿಕನನ್ನು ಸೇರಿಸಿದ ನಂತರ ಸ್ವಲ್ಪ ಹುರಿತೀನಿ. ಒಂಚೂರು ನೀರು ಬಿಡ್ತಾಯಿದ್ದೆ ಅನ್ನೋ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಒಂಚೂರು ಅರಿಶಿಣ ಪುಡಿಯನ್ನು ಸೇರಿಸ್ತೀನಿ. ಆಗಲೇ ಮಸಾಲೆ ಹುರಿಯೋದಕ್ಕೂ 1/4 ಸ್ಪೂನಷ್ಟು ಅರಿಶಿಣವನ್ನು ಹಾಕಿದ್ದೆ. ಈಗ ಚಿಕನ್ ಹುರಿಯೋದಕ್ಕೂ 1/4 ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಅರಿಶಿಣವನ್ನು ಸೇರಿಸೋದ್ರಿಂದ ಚಿಕನ್ ಹಸಿ ಸ್ಮೆಲ್ಲು ತುಂಬ ಕಮ್ಮಿ ಆಗುತ್ತೆ ಹುರಿದಾಗ. ಹಾಗಾಗಿ ಈಗ ನೀಟಾಗಿ ಹೈ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಹೋಗಿ. ಮತ್ತು ಚಿಕನ್ ಕರಿ ಮಾಡಬೇಕಾದ್ರೆ ಚಿಕನ್ ಏನಾಗಬೇಕು, 1.5 kg ಇರ್ತಕ್ಕಂಥ 1.5 kg 2 kg ಒಳಗೆ ಇರ್ತಕ್ಕಂಥ ಕೋಳಿಯನ್ನೇ ಕಟ್ ಮಾಡಿಸ್ಕೊಂಡು ತೊಗೊಂಬನ್ನಿ. ಆವಾಗ ಗ್ರೇವಿಯ ಕರಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಒಂದು ಅರ್ಧ ಬೆಂದಿದೆ. ನಾನು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡಿದೆ. ಅರ್ಧ ಬೆಂದಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕು, ಮಸಾಲೆ ಪದಾರ್ಥವನ್ನು ಸೇರಿಸ್ಬೇಕು. ರುಬ್ಬಿರ್ತಕ್ಕಂಥ ಮಿಶ್ರಣನ ಈಗ ನಾನು ಸೇರಿಸ್ತಾ ಇದ್ದೀನಿ. ನೀರನ್ನು ನೋಡ್ಕೊಂಡು ಸೇರಿಸ್ಬೇಕು. ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ಆ ಕ್ವಾಂಟಿಟಿಯಲ್ಲಿ ನೀರನ್ನು ಸೇರಿಸ್ಕೊಬೇಕು. ಯಾಕಂದರೆ ಇದು ನಾನು ಮಾಡ್ತಾ ಇರೋದು ರೊಟ್ಟಿಗೆ ಅಂತ ನಾನು ಆಗಲೇ ಹೇಳಿದೆ. ಇಷ್ಟು ಕ್ವಾಂಟಿಟಿಯಲ್ಲಿದ್ದರೆ ಸಾಕಾಗುತ್ತೆ. ಇನ್ನೊಂದು ಸ್ವಲ್ಪ ನೀರನ್ನು ನಾನು ಸೇರಿಸ್ತೀನಿ. ಜಾರ್ ತೊಳೆದಿರ್ತಕ್ಕಂಥ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಪ್ರಮಾಣದಲ್ಲಿ ಇದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲೆ ಎಲ್ಲ ಸೇರಿಸಿ ನಾನು ಆಲ್ರೆಡಿ ಉಪ್ಪನ್ನು ಹಾಕಿರೋದ್ರಿಂದ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾ ಬೇಡವಾ ಅಂತೇಳಿ ನೋಡಿಕೊಂಡು ನೀವು ಹಾಕೊಬೋದು. ನನಗಿಲ್ಲಿ ಬೇಡ ಅನ್ನಿಸ್ತು, ಹಾಗಾಗಿ ನಾನು ಪ್ಲೇಟ್ನ ಮುಚ್ಚಿ ಹೈ ಫ್ಲೇಮಲ್ಲಿ 2 ನಿಮಿಷ ಚೆನ್ನಾಗಿ ಕುಕ್ ಆಗಿಬಿಟ್ಟಿದ್ದೆ. ಈಗ ನೋಡಿ, ಆಲ್ರೆಡಿ ಎಲ್ಲ ಕುಕ್ಕಾಗಿ ಮೇಲ್ಗಡೆ ಎಲ್ಲ ಎಣ್ಣೆ ಬಿಡ್ತಾ ಹೋಗಿದೆ. ಸೊ ಪಾಲಕ್ ಚಿಕನ್ ಕರಿ ರೆಡಿ ಆಗ್ತಾಯಿದೆ.
ಈ ಟೈಮಲ್ಲಿ ನೋಡ್ಕೊಳ್ಳೋಣ ಚಿಕನ್ ಬೆಂದಿದೆಯಾ ಅಂತ ನೀಟಾಗಿ ನೋಡ್ಕೋಬೇಕು. ನಾನು ಆಲ್ಮೋಸ್ಟ್ ಎಲ್ಲ ಚಿಕನ್ನು ಬೆಂದಿದೆ, ನಾನು ನೋಡಿದೆ, ಚೆನ್ನಾಗಿದೆ, ಚೆನ್ನಾಗೂ ಬಂದಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಆಲ್ಮೋಸ್ಟ್ ಅಲ್ಲಿ ಚಿಕನ್ ಕರಿ ರೆಡಿಯಾಗಿದೆ. ಚಿಕನ್ ಕೂಡ ಹದವಾಗಿ ಬೆಂದಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತೇಳಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ರೋತ್ಸಾಹ ನೀಡಿ. ಸರ್ವ್ ಮಾಡಿ ತೋರಿಸಿ ನೋಡಿ, ಇಷ್ಟು ಗ್ರೀನ್ ಕಲರ್ ಆಗಿ ಪಾಲಕ್ ಚಿಕನ್ ಗ್ರೇವಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.